ಜೈ ಶ್ರೀರಾಮ್. ಅಯೋಧ್ಯೆ ಯಾವ ನದಿಯ ದಡದ ಮೇಲಿದೆ? ಉತ್ತರ ಸರಯೂ ನದಿ. ರಾಮಲಲ್ಲಾ ಪ್ರತಿಮೆಯನ್ನು ನಿರ್ಮಿಸಿದವರು ಯಾರು? ರಾಮಲಲ್ಲಾ ಪ್ರತಿಮೆಯನ್ನು ನಿರ್ಮಿಸಿದವರು ಕರ್ನಾಟಕದ ಮೈಸೂರಿನ ಅರುಣ್ ಯೋಗಿರಾಜ್ ರವರು. ನೆಕ್ಸ್ಟ್ ಕ್ವಶನ್, ಅಯೋಧ್ಯೆ ರಾಮ ಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದವರು ಯಾರು? ಉತ್ತರ ನರೇಂದ್ರ ಮೋದಿ. ಅಯೋಧ್ಯೆ ರಾಮ ಮಂದಿರ ಯಾವ ಶೈಲಿಯಲ್ಲಿದೆ? ಉತ್ತರ ಭಾರತೀಯ ನಾಗರ ಶೈಲಿ. ನೆಕ್ಸ್ಟ್ ಕ್ವಶನ್, ರಾಮ ಮಂದಿರದ ಕಂಬ ಮತ್ತು ಬಾಗಿಲುಗಳ ಸಂಖ್ಯೆ? 392 ಕಂಬಗಳು, 44 ಬಾಗಿಲುಗಳು. ರಾಮಲಲ್ಲಾ ಮೂರ್ತಿ ಎತ್ತರ ಎಷ್ಟು? ಉತ್ತರ ಶಿಶು ರಾಮನ ವಿಗ್ರಹವು 5 ಅಡಿ ಎತ್ತರವಿದೆ. ನೆಕ್ಸ್ಟ್ ಕ್ವಶನ್, ರಾಮ ಮಂದಿರ ನಿರ್ಮಾಣದ ಕಂಪನಿ? ಉತ್ತರ ಲಾರ್ಸನ್ ಮತ್ತು ಟೂಬ್ರೋ. ರಾಮ ಮಂದಿರದ ಎತ್ತರ ಎಷ್ಟು? ಉತ್ತರ 161 ಅಡಿ. ನೆಕ್ಸ್ಟ್ ಕ್ವಶನ್, ರಾಮ ಮಂದಿರದ ವಾಸ್ತುಶಿಲ್ಪಿ ಯಾರು? ಉತ್ತರ ಚಂದ್ರಕಾಂತ್ ಬಿ ಸೋಂಪುರ್. ನೆಕ್ಸ್ಟ್ ಕ್ವಶನ್, ರಾಮ ಮಂದಿರದ ಮಂಟಪಗಳ ಸಂಖ್ಯೆ? ಉತ್ತರ 5 ಮಂಟಪಗಳು. ನೆಕ್ಸ್ಟ್ ಕ್ವಶನ್, ಅಯೋಧ್ಯೆ ರಾಮ ಮಂದಿರ ಯಾವ ರಾಜ್ಯದಲ್ಲಿ ನಿರ್ಮಾಣಗೊಂಡಿದೆ? ಉತ್ತರ ಉತ್ತರ ಪ್ರದೇಶ್. ನೆಕ್ಸ್ಟ್ ಕ್ವಶನ್, ರಾಮಲಲ್ಲಾ ಇದರ ಅರ್ಥ? ಉತ್ತರ ಬಾಲರಾಮನ ಮೂರ್ತಿ. ನೆಕ್ಸ್ಟ್ ಕ್ವಶನ್, ಅಯೋಧ್ಯೆ ರಾಮ ಮಂದಿರದ ವಿಸ್ತೀರ್ಣ ಎಷ್ಟು? ಉತ್ತರ 71 ಎಕರೆ. ನೆಕ್ಸ್ಟ್ ಕ್ವಶನ್, ಅಯೋಧ್ಯೆ ರಾಮ ಮಂದಿರ ಎಷ್ಟು ಮಹಡಿಯನ್ನು ಹೊಂದಿದೆ? ಉತ್ತರ 3 ಮಹಡಿ. ನೆಕ್ಸ್ಟ್ ಕ್ವಶನ್, ಅಯೋಧ್ಯೆ ರಾಮ ಮಂದಿರದ ಅಂದಾಜು ವೆಚ್ಚ ಎಷ್ಟು? ಉತ್ತರ ಅಂದಾಜು ವೆಚ್ಚ 1800 ಕೋಟಿ. ನೆಕ್ಸ್ಟ್ ಕ್ವಶನ್, ದೇವಾಲಯದ ಗಂಟೆಯ ತೂಕ? ಉತ್ತರ 2100 ಕೆಜಿ ತೂಕ ಗಂಟೆ ಇದೆ. ನೆಕ್ಸ್ಟ್ ಕ್ವಶನ್, ರಾಮ ಮಂದಿರದ ಗಂಟೆಯನ್ನು ಎಲ್ಲಿಂದ ತರಲಾಗುತ್ತದೆ? ಉತ್ತರ ಪ್ರಸಿದ್ಧ ತಾಣವಾದ ಇಟಾಹನ್ನಿಂದ. ನೆಕ್ಸ್ಟ್ ಕ್ವಶನ್, ರಾಮ ಮಂದಿರದ ಗಂಟೆಯ ಎತ್ತರ ಅಗಲ ಎಷ್ಟು? ಉತ್ತರ 6 ಅಡಿ ಎತ್ತರ ಮತ್ತು 5 ಅಡಿ ಅಗಲದ ಗಂಟೆ. ನೆಕ್ಸ್ಟ್ ಕ್ವಶನ್, ರಾಮ ಮಂದಿರದ ಗಂಟೆಯ ವೆಚ್ಚ ಎಷ್ಟು? ಉತ್ತರ 21 ಲಕ್ಷ ರು. ನೆಕ್ಸ್ಟ್ ಕ್ವಶನ್, ಅಯೋಧ್ಯೆ ರಾಮ ಮಂದಿರದ ಜೀವಿತಾವಧಿ ಎಷ್ಟು? ಉತ್ತರ 1000 ವರ್ಷ.
ಜೈ ಶ್ರೀರಾಮ್. ಈ ಅಯೋಧ್ಯೆ ರಾಮ ಮಂದಿರ ಸೂರ್ಯ ಚಂದ್ರ ಇರುವವರೆಗೂ ಇರಲಿ ಎಂದು ಪ್ರಾರ್ಥಿಸಿ. ಜೈ ಶ್ರೀರಾಮ್. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್.